ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ವಿಶ್ವವಚನ ಫೌಂಡೇಶನ್ನಿಂದ ಹೊರತರುತ್ತಿರುವ ಹುಣ್ಣಿಮೆಯ ಚಂದಿರನ ರಸಗಂಗೆಯ ದಿವ್ಯ ಸ್ಮರಣೆ ಎಂಬ ಧ್ವನಿಮುದ್ರಿಕೆಯನ್ನು ಶರಣ ಸಾಗರ ಜಗಜ್ಯೋತಿ ಬಸವೇಶ್ವರ ಎಂದು ನಾಮಾಂಕಿತ ಮಾಡಿ ಲೋಕಾರ್ಪಣೆ ಮಾಡುತ್ತಿದ್ದೇವೆ. ದಿವ್ಯ ಸ್ಮರಣೆ ಒಂದು ಅಪರೂಪದ ಮಂದಾರ ಪುಷ್ಪ. ಒಬ್ಬ ಭಕ್ತನ ಮನದಲ್ಲಿ ಮೂಡಿದ ಭಾವನೆಗಳನ್ನು ನಿಮ್ಮ ಮುಂದೆ ಅನಾವರಣಗೊಳಿಸಲು ಪ್ರಸ್ತುತ ಧ್ವನಿಮುದ್ರಿಕೆಯ ಸಾಹಿತ್ಯವೆಂಬ ಕಲಾ ಕುಸುಮವನ್ನು ಅರಳಿಸಿರುವ ಬೆಂಗಳೂರಿನ ಎಂಬಿ ಸದಾಶಿವರವರು ಪ್ರಯತ್ನಿಸಿರುತ್ತಾರೆ. 21ನೇ ಶತಮಾನದಲ್ಲಿ ಬಸವನ ಪ್ರತಿಮೆಗಳನ್ನು, ಪುತ್ಥಳಿಗಳನ್ನು ಭಾರತವಲ್ಲದೆ ಜಗತ್ತಿನಾದ್ಯಂತ ಈಗಾಗಲೇ ಅನೇಕ ಮಹನೀಯರು, ಮಠಾಧಿಪತಿಗಳು, ಮಾತೆಯರು ಬಸವೇಶ್ವರನ ಪುತ್ಥಳಿಗಳನ್ನು ಸ್ಥಾಪಿಸಿರುತ್ತಾರೆ. ಆದರೆ ಮುಗಿಲು ಮುಟ್ಟುವ 325 ಅಡಿ ಎತ್ತರದ ಪುತ್ಥಳಿಯ ನಿರ್ಮಾಣಕ್ಕೆ ಸಂಕಲ್ಪ ಮಾಡಿ ಚಿತ್ರದುರ್ಗದ ಚಿನ್ಮೂಲಾದ್ರಿ ಮಠದ ಸಮೀಪದಲ್ಲಿ ಗಗನ ಚುಂಬಿತ ಬಸವ ಮೂರ್ತಿಯ ಸ್ಥಾಪನೆಯ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರುವ ಡಾಕ್ಟರ್ ಮುರುಘಾ ಶರಣರಿಗೆ ಭಕ್ತಿಪೂರಕ ನಮನ ಅರ್ಪಿಸುತ್ತೇನೆ. ಸರ್ವಜ್ಞನು ಕಾಲಜ್ಞಾನದಲ್ಲಿ ನುಡಿದಂತೆ ಬಸವ ಪೀಠವು ಎದ್ದು ಒಸೆದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವು ದರೆಯವಗೆ ವಶವಾಗದಿಹುದೇ ಸರ್ವಜ್ಞ. ಬಸವಣ್ಣ ಬಸವೇಶ್ವರರಾಗಿ, ಜಗಜ್ಯೋತಿ ಬಸವೇಶ್ವರರಾಗಿ ಈಗ ನಿಮ್ಮ ಮುಂದೆ ಶರಣ ಸಾಗರರಾಗಿ ನಿಲ್ಲಲಿದ್ದಾರೆ. ಇದರ ಕಲ್ಪನೆ ಹೇಗೆ ಮೂಡಿತು ಎಂಬುದನ್ನು ಇದರ ಕರ್ತೃಗಳು ಹೇಳಿದಾಗ ನಾನು ಮೂಕವಿಸ್ಮಿತನಾದೆ. ಅವರು ಆಸ್ಟ್ರೇಲಿಯಾ ಪ್ರವಾಸದಲ್ಲಿದ್ದಾಗ ಜಗತ್ತಿನ ಅತಿದೊಡ್ಡ ಪೆಸಿಫಿಕ್ ಮಹಾಸಾಗರದ ದಡದಲ್ಲಿರುವ ಗೋಲ್ಡ್ ಕೋಸ್ಟ್ ಮತ್ತು ಜಗತ್ತಿನ ಅತ್ಯಂತ ತುತ್ತ ತುದಿಯಲ್ಲಿರುವ ಬೈರಾನ್ ಬೇ ಎಂಬಲ್ಲಿಗೆ ಹೋಗುತ್ತಾರೆ. ಗೋಲ್ಡ್ ಕೋಸ್ಟ್ನಲ್ಲಿ ಸೂರ್ಯಾಸ್ತವನ್ನು ವೀಕ್ಷಿಸುತ್ತಿದ್ದಾಗ ಸಂಜೆಯಲ್ಲಿ ಸೂರ್ಯನು ಶಾಂತಿ ಸಾಗರದಲ್ಲಿ ವಿರಮಿಸಲು ನಿಶಯ ಸೆರಗಿಗೆ ಜಾರಿ ವಿರಮಿಸಿ ಅದೇ ಸಾಗರದಿಂದ ಉಷಯ ಕೆನ್ನೆಗೆ ರಂಗು ತರಲು ಉದಯಿಸಿ ಪ್ರಕೃತಿಗೆ ತನ್ನ 7 ಬಣ್ಣಗಳನ್ನು ಅನಾವರಣ ಮಾಡುತ್ತಾನೆ. ಇವರ ಕಲ್ಪನೆ ಅಮೋಘ ಮತ್ತು ಅವಿಸ್ಮರಣೀಯವೆಂದು ತಮ್ಮ ಅರಿವನ್ನೇ ಮರೆತು ಮುಕ್ತರಾಗುತ್ತಾರೆ. ರವಿಯ ರಂಗಿನಾಟ ನಿರಂತರ ನಡೆಯುತ್ತಿರುತ್ತದೆ ಅಲ್ಲವೇ? ಅವರ ಮನಸ್ಸಿನಲ್ಲಿ ಸೃಷ್ಟಿಯಾದ ಪರಿಕಲ್ಪನೆಯೇ ಶರಣ ಸಾಗರ ಜಗಜ್ಯೋತಿ ಬಸವೇಶ್ವರರೆಂಬ ನಾಮಕರಣ ಮಾಡಿರುತ್ತಾರೆ. ಇದರ ಪರಿಣಾಮವೇ ಶರಣ ಸಾಗರ ಜಗಜ್ಯೋತಿ ಬಸವೇಶ್ವರರ ಅಷ್ಟೋತ್ತರ ಅಮೃತ ವರ್ಷಿಣಿ. ದಿವ್ಯ ಸ್ಮರಣೆಯಲ್ಲಿ ಮೊದಲನೆಯದಾಗಿ ನಮೋ ಗಂಗಾ ಓಂ ನಮಃ ಶಿವಾಯ. ಸೃಷ್ಟಿಯಿಂದಲೇ ಸ್ತ್ರೀ ಸಮಾನತೆ ಇದ್ದರೂ ಶೋಷಣೆಯೊಳಗಾಗಿಯೇ ಉಳಿದಳು. 12ನೇ ಶತಮಾನದಲ್ಲಿ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಹೇಗೆ ನಾಂದಿಯಾಯಿತು? ದಾನವಳಿದು ದಾಸೋಹದ ಪ್ರಾರಂಭ ನಂತರ ಬಸವನ ಕಲ್ಯಾಣ ಮಂಟಪದಲ್ಲಿ ಜಾತಿ ಭೇದವಿಲ್ಲದೆ ಶರಣ ಶರಣೆಯರ ಮನೋಮಂಥನದ ಅಮೃತ ಬಿಂದುಗಳು ಹನಿಗಳಾಗಿ ವಚನ ರೂಪವನ್ನು ಪಡೆದು ಮಾನವ ನೇಳಿಗೆಗೆ, ಸಮಾಜ ಬದಲಾವಣೆಗೆ ನಾಂದಿಯಾಗಿ ಅನಂತರ 21ನೇ ಶತಮಾನದಲ್ಲಿ ಬಸವಣ್ಣನ ಮೂರ್ತಿ ನಿರ್ಮಾಣ ಕಾರ್ಯ. ಗಂಗೆಯ ಪಾವಿತ್ರ್ಯತೆ ಕುರಿತು ಸರ್ವಜ್ಞನು ಹೀಗೆಂದಿದ್ದಾನೆ: ಹರನ ಶಿರವನೇರಿ ಹರಿಯ ಉರಗವ ಮೆಟ್ಟಿ ಸರಸಿ ಜೋದ್ಭವನ ನಾಲಿಗೆಯ ಮೇಲೆ ನಲಿಯುತಿಹೊಳ್ಳು ನೋಡೋ ಸರ್ವಜ್ಞ. ಇನ್ನು ಶೂನ್ಯ ಪರಂಪರೆಯ ಉದಯ ಅಲ್ಲಮ ಪ್ರಭುವಿನಿಂದ ಮೊದಲುಗೊಂಡು ಈಗಿನ ಪೀಠಾಧಿಪತಿಗಳಾದ ವಿಭೂತಿ ಪುರುಷರ ಸ್ಮರಣೆ. 14ನೇ ಶತಮಾನದಲ್ಲಿ ಸರ್ವಜ್ಞನು ಬಸವನ ಹಿರಿಮೆಯನ್ನು ನೆನೆದು ಹೀಗೆಂದಿದ್ದಾನೆ: ಬಸವನೆಂದರೆ ಪಾಪ ದೆಸೆಗೆಟ್ಟು ಹೋಗುವುದು ಬಿಸಿಲಿಂಗೆ ಹಸುರೊಳ ಸೆದಿರ್ಪ ಹನಿಯೂರಿ ಹುಸಿದು ಹೋದಂತೆ ಸರ್ವಜ್ಞ. ಅದರಂತೆ 20-21ನೇ ಶತಮಾನದಲ್ಲಿ ವಿಶ್ವದೆಲ್ಲೆಡೆ ಶರಣ ಸಾಗರ ಜಗಜ್ಯೋತಿ ಬಸವೇಶ್ವರರ ಪೀಠಗಳು ಸ್ಥಾಪನೆಯಾಗಬಹುದೆಂಬ ಸಂಕಲ್ಪದ ಕೃತಿಯೇ ದಿವ್ಯಸ್ಮರಣೆ. 16ನೇ ಶತಮಾನದಲ್ಲಿ ಇದೇ ಶೂನ್ಯ ಪೀಠದಲ್ಲಿ ಉದಯವಾದ ಮತ್ತೊಬ್ಬ ವಿಭೂತಿ ಪುರುಷ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಇವರ ಸ್ಮರಣೆ. ಇವರು ಕಲ್ಪವೃಕ್ಷದಂತೆ ಕಷ್ಟಗಳ ನೀಗಿಸುವ ಸಂಜೀವಿನಿಯಾಗಿದ್ದಾರೆ. ಕೊನೆಯದಾಗಿ 20ನೇ ಶತಮಾನದಲ್ಲಿ ಶೂನ್ಯ ಪೀಠಾಧೀಶ್ವರ ಶ್ರೀ ಜಯದೇವ ಜಗದ್ಗುರು ಮುರುಘಾ ರಾಜೇಂದ್ರ ಸ್ವಾಮಿಗಳ ಸ್ಮರಣೆ. ಅದರಂತೆ ಭಗೀರಥ ತಂದ ಗಂಗೆಯ ಭುವಿಗೆ ಪಾವನವಾಯ್ತು ಭರತ ಕಂಡ. ಬಸವ ಬಂದ ಶಿವನಾಣತಿಯಂತೆ ನುಡಿದಂತೆ ನಡೆದು ಕಲ್ಯಾಣದೋಳ್ ಬಸವ ಶರಣ ಸಾಗರನೇ ಆದ ಎನ್ನುತ್ತಾರೆ ಇದರ ಕರ್ತೃಗಳಾದ ಬೆಂಗಳೂರಿನ ಎಂಬಿ ಸದಾಶಿವರವರು. ಬನ್ನಿ
ಇವರ ಸಾಹಿತ್ಯದ ಕಲಾ ಕುಸುಮದಿಂದ ಮೂಡಿಬಂದ ಭಕ್ತಿ ಪೂರಕ ಗೀತೆಗಳನ್ನು ಆಲಿಸಿ ಆಹ್ವಾದಿಸೋಣ.